ಇದರಿಂದಾಗಿ ಕಾಳುಮೆಣಸು ಬೆಳೆಗಾರರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಕಾಫಿ ಮತ್ತು ಅಡಿಕೆ ತೋಟಗಳ ಮಧ್ಯೆ ಕಾಳುಮೆಣಸು ಬೆಳೆಯಲಾಗುತ್ತದೆ. ಕಾಳುಮೆಣಸು ಕೊಯ್ಲಿಗೆ ಬೆಳೆಗಾರರು ಹರಸಾಹಸ ಪಡುವಂತಾಗಿದೆ. ಕಾಳುಮೆಣಸಿನ ಜಿಎಸ್ಟಿ ರದ್ದಾಗಿದ್ದರೂ ಕೂಡ ತೆರಿಗೆ ಪಾವತಿಯಿಂದ ಬಚಾವಾಗಿಲ್ಲ ಎನ್ನುತ್ತಾರೆ ರೈತರು. ನಾನು ಕಳೆದ 25 ವರ್ಷದಿಂದ ಇಲ್ಲಿ ಕೃಷಿ ಮಾಡ್ತಾ ಇದ್ದೀನಿ. ದೇಶದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ನಮ್ಮದು. ಮೆಣಸಿನ ಬೆಳೆ ಕಾಳುಮೆಣಸು ಅದಕ್ಕೆ GST 5% ಕಡಿಮೆ ಮಾಡಿದ್ದಾರೆ. ಆ್ಯಕ್ಚುಲಿ GST 5%, 10% ಕಡಿಮೆ ಜಾಸ್ತಿ ಕೊಂಡೋನಿಗೆ ಲಾಭ ಮತ್ತು ನಷ್ಟ ಆಗ್ತದೆ, ಬೆಳೆಯೋನಿಗೆ ಏನೂ ಆಗಲ್ಲ. ಇಷ್ಟು ದಿನ ರೈತರೇ ತಾವು ಬೆಳೆದ ಕಾಳುಮೆಣಸಿಗೆ %5 GST ಪಾವತಿಸಬೇಕಿತ್ತು. ಕಾಳುಮೆಣಸು ಬೆಳೆಗಾರರು ತಮ್ಮ ಬೆಳೆಯನ್ನ ಗುತ್ತಿಗೆದಾರರಿಗೆ ಗುತ್ತಿಗೆ ನೀಡುತ್ತಿದ್ದರು. ಕೇಂದ್ರ ಸರ್ಕಾರ ಕಾಳುಮೆಣಸಿನ ಮೇಲೆ GST ತೆಗೆದಿದೆ, ಆದರೂ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂತಾರೆ ರೈತರು. GST ಕಡಿಮೆ ಮಾಡಿರುವುದು ಕೊಳ್ಳುವವರಿಗೆ ಲಾಭ ಆಗುತ್ತಿದೆ, ಬೆಳೆಗಾರರಿಗೆ ಯಾವುದೇ ಪ್ರಯೋಜನವಾಗಿಲ್ಲ. ರಾಜಕಾರಣಿಗಳ ಮಕ್ಕಳು ಕಾಳುಮೆಣಸನ್ನ ಬೇರೆ ದೇಶದಿಂದ ಆಮದು ಮಾಡುತ್ತಿದ್ದಾರೆ. ಸರ್ಕಾರ ಅದರ ಬಗ್ಗೆ ಚಿಂತಿಸಬೇಕಿದೆ. ಬೆಳೆಗಳಿಗೆ ಬರುತ್ತಿರುವ ರೋಗಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿತ್ತು. ಸ್ಪೈಸ್ ಬೋರ್ಡ್ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲಿ ಎಂದಿದ್ದಾರೆ. ಬೆಳೆಯೋನಿಗೆ ಬೇರೆ ಬೇರೆ ದೇಶದಿಂದ ಚೆನ್ನೈ ಹಾರ್ಬರ್ ಇಂದ ತಂದು ಸಾವಿರಾರು ಮೆಟ್ರಿಕ್ ಟನ್ ತುಂಬ್ತಾ ಇದ್ದಾರೆ ಕೆಲವು ರಾಜಕಾರಣಿಗಳ ಮಕ್ಕಳು. ದಯಮಾಡಿ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಲಿ, ರೋಗಗಳ ಬಗ್ಗೆ ಚಿಂತನೆ ಮಾಡಲಿ, ಸ್ಪೈಸ್ ಬೋರ್ಡನ್ನು ಮತ್ತೆ ಚೆನ್ನಾಗಿ ಮಾಡಲಿ, ಅಧಿಕಾರಿಗಳನ್ನ ನೇಮಕ ಮಾಡಲಿ. ಸತ್ತು ಹೋಗ್ಬಿಟ್ಟಿದೆ ಸ್ಪೈಸ್ ಬೋರ್ಡ್. ಒಬ್ಬರೇ ಅಧಿಕಾರಿಗಳಿಲ್ಲ, ಎಲ್ಲ AC ರೂಮಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಯಾರೂ ಫೀಲ್ಡಿಗೆ ಬರ್ತಾ ಇಲ್ಲ. ರೈತರು ಭಾಳಷ್ಟು ಸಮಸ್ಯೆಲಿದ್ದಾರೆ. ದಯಮಾಡಿ ಸರ್ಕಾರ ಆ ಕಡೆ ಗಮನ ಹರಿಸಲಿ. ಸತ್ತು ಹೋಗಿರುವ ಸ್ಪೈಸ್ ಬೋರ್ಡ್ಗೆ ಅಧಿಕಾರಿಗಳನ್ನ ನೇಮಿಸುವಂತೆ ಒತ್ತಾಯಿಸಿರುವ ರೈತರು ಕೇವಲ AC ರೂಮ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ.